ಕಷ್ಟಗಳು ಬರ್ತಾವ, ತಾಳ್ಮೆ ಇರಬೇಕು ಮನುಷ್ಯನಿಗೆ. ಯಾವನು ದೊಡ್ಡದೈತಲ್ಲ ಅವ ಗುರು. ಯಾರ ಮನಸ್ಸು ದೊಡ್ಡದೈತಿ ಅವನೇ ಗುರು. ಗುರು ಅಂದ್ರೆ ಏನಲ್ಲ, ಯಾರು ಹಸದವನಿಗೊಂದು ತುತ್ತ ಅನ್ನ, ನೀರಡಿಸಿದವನಿಗೊಂದು ಕಪ್ ನೀರ, ಯಾರು ದುಃಖದಿಂದ ನಿನ್ನ ಹತ್ರ ಬರ್ತಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ಅದೇ ಭಾವ ಬರಬೇಕಷ್ಟೆ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಹೇಳುವ ಗುಣ ಬೇಕು ಮನುಷ್ಯನಿಗೆ. ವಸಂತವತ್ ಲೋಕಹಿತಶ್ಚರಂತಹ ಒಬ್ಬ ಗುರು ಅಂದ್ರ ಅವ ಲೋಕಹಿತವನ್ನು ಬಯಸುವವ, ಸದಾ ಸಮಾಜವನ್ನ ಮೇಲೆತ್ತಲಿಕ್ಕೆ ಪ್ರಯತ್ನ ಮಾಡುವವ, ಹಗಲಿರುಳೆನ್ನದೆ ಸಮಾಜಕ್ಕಾಗಿ ದುಡಿಯುವವ ಗುರು. ಹಿಂದೆ ಬುದ್ಧನ ಕಾಲದಲ್ಲಿ ಒಬ್ಬ ಉಪಗುಪ್ತ ಅಂತ ಇದ್ದ. ಒಬ್ಬ ಗುರು ಹೆಂಗಿರ್ತಾನೆ? ಉಪಗುಪ್ತ ಅಂತಿದ್ದ. ಅವ ಒಬ್ಬ ಮಹಾರಾಜ. ಎಲ್ಲವನ್ನ ತ್ಯಾಗ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಭಿಕ್ಷು ಆದ. ಭಿಕ್ಷು ಆಗಿ ಮನೆ ಮನೆಗಳಿಗೆ ಭಿಕ್ಷಾ ಬೇಡ್ಲಿಕ್ಕೆ ಹೋಗ್ತಿದ್ದ ಅವನು. ಒಂದು ಪಾತ್ರೆಯನ್ನು ಹಿಡ್ಕೊಂಡು ಸುಂದರ ಯುವಕ ತರುಣ ಸನ್ಯಾಸಿ ಉಪಗುಪ್ತ ಒಂದು ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಮನೆ ಅಡ್ಡಾಡ್ತಿದ್ದ. ಒಂದು ಓಣಿಯಲ್ಲಿ ಒಬ್ಬ ನರ್ತಕಿ, ಆ ನರ್ತಕಿಯ ಮುನೆಯ ಮುಂದೆ ಹೋಗಿ ಭಿಕ್ಷಾ ಬೇಡದ. ಆ ಸನ್ಯಾಸಿಯ ಸ್ಫುರದ್ರೂಪವನ್ನು ನೋಡಿ ಆ ನರ್ತಕಿ ಅಂತಾಳ, ನನ್ನ ಮನೆ ಮುಂದೆ ಎಂಥಿಂಥ ಶ್ರೀಮಂತರು ಬಂದು ನಿಂದಿರ್ತಾರ, ನಾ ಯಾರಿಗೆ ಕರೆದಿಲ್ಲ, ನಿನ್ನ ರೂಪವನ್ನು ನೋಡಿ ನಾ ಮೆಚ್ಚೀನಿ, ನೀ ನನ್ನ ಮನ್ಯಾಗ ಬಾ ಒಳಗ. ನೀ ನನ್ನ ಮನ್ಯಾಗ ಬಂದ್ರ ಈ ಭಿಕ್ಷಾ ಬೇಡೋದು ಹತ್ತೋದಿಲ್ಲ, ನಿನಗ ಅನ್ಯಾಕ, ನಾನೂ ನಿನ್ನವಳು, ಈ ಸಂಪತ್ತು ನಿನ್ನದಾಗ್ತದೆ. ನರ್ತಕಿ ಅಂತಾಳೆ, ಮನ್ಯಾಗ ಬಾ ನೀನು. ಸನ್ಯಾಸಿಗೆ ಭಿಕ್ಷುವಿಗೆ ಹೇಳ್ತಾಳ, ಹೊರಗೆ ನಿಂತು ಭಿಕ್ಷಾ ಕೇಳಬೇಡ, ನನ್ನ ಮನ್ಯಾಗ ನೀ ಬಂದ್ರ ನಾನೂ ನಿನ್ನವಳು, ಈ ಸಂಪತ್ತು ನಿನ್ನದು. ಅವಾಗ ಉಪಗುಪ್ತ ಸನ್ಯಾಸಿ ಹೇಳ್ತಾನೆ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ನಾನು ಈಗ ಬಂದಿರುವುದು ಕೇವಲ ಅನ್ನದ ಭಿಕ್ಷೆಗಾಗಿ, ಸಮಯ ಬಂದಾಗ ಬರುವೆ. ಒಂದು ಸ್ವಲ್ಪ ದಿವಸ ಹೋದ ಮೇಲೆ ಆಕೆಗೊಂದು ರೋಗ ಬಂತು. ನರ್ತಕಿಗೆ ರೋಗ ಬಂದ ಮೇಲೆ ಊರನ್ ಜನ ಎಲ್ಲ ಆಕೆಗೆ ಊರು ಬಿಟ್ಟು ಓಡಿಸಿದ್ರು, ಸಂಪತ್ತು ಕಸಗೊಂಡ್ರು, ಬಡಗಿ ತೊಗೊಂಡು ಹೊಡೆದ್ರು, ಕಲ್ಲು ತೊಗೊಂಡು ಒಗದ್ರು. ಎಲ್ಲೋ ಊರಿನ ಒಂದು ಸಣ್ಣ ದಾರಿಯಲ್ಲಿ ನರಳ್ತಾ 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 ನರ್ತಕಿ ಬಿದ್ದಿದ್ಲು. ಆ ದಾರಿಯನ್ನು ಹಿಡ್ಕೊಂಡು ಉಪಗುಪ್ತ ಸನ್ಯಾಸಿ ಹೋಗ್ತಿದ್ದ. ಹೋಗುವಾಗ ಆ ನರಳುವ ಧ್ವನಿ ಅವನ ಕಿವಿಗೆ ಬಿತ್ತು. ನರಳುವ ಧ್ವನಿ ಅವನ ಕಿವಿಗೆ ಬಿದ್ದಾಗ ಅಲ್ಲಿ ಹೋಗಿ ಒಂದಿಷ್ಟು ಗುಟಕ್ ನೀರು ಹಾಕಿ ಒಂದು ತುತ್ತು ಅನ್ನ ಆಕೆಯ ಬಾಯಿಯೊಳಗಿಟ್ಟು ತಲೆ ಮೇಲೆ ಕೈ ಆಡಿಸ್ತಾನೆ, ನೇವರಿಸ್ತಾನೆ. ಅವಾಗ ಆಕಿ ಬಿದ್ದಿರಿ, ಯಾರೋ ಜನ ಹೊಡೆದಿದ್ರು, ಮೈತುಂಬ ರಕ್ತ ಹರಿತಿತ್ತು, ಬಟ್ಟೆ ಹರಿದಿದ್ದು, ನೆರಳ್ತಾ ಬಿದ್ದಂಥ ನರ್ತಕಿ ಹಿಂಗ್ ದಿಟ್ಟಿಸಿ ನೋಡ್ತಾಳ. ಅವನಿಗೆ ನೋಡಿ ಕೇಳ್ತಾಳ, ಇಲ್ಲ, ಬಹಳ ವರ್ಷಗಳ ಹಿಂದೆ ನನ್ನ ಮನೆಯ ಮುಂದ ಭಿಕ್ಷಕ್ಕಾಗಿ ಬಂದಂಥ ಉಪಗುಪ್ತ ಸನ್ಯಾಸಿ ಅಲ್ಲೇನು ನೀನು? ಅವಾಗ ಆಕೆ ಹೇಳ್ತಾಳ, ಹೌದು, ನಾನು ಉಪಗುಪ್ತ ಸನ್ಯಾಸಿ, ನಿನ್ನ ಮನೆಯ ಮುಂದೆ ಭಿಕ್ಷೆಗೆ ಬಂದಿದ್ದೆ ಅಂತ. ಆ ನರ್ತಕಿ ಹೇಳ್ತಾಳೆ, ಅಲ್ಲ, ನನ್ನ ಹತ್ರ ಸೌಂದರ್ಯ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು, ಅವಾಗ ನೀ ಬಾ ಅಂದ್ರೆ ಬರಲಿಲ್ಲ. ಸಂಪತ್ತಿತ್ತು, ಸೌಂದರ್ಯ ಇತ್ತು, ಅವಾಗ ಎಲ್ಲಾನು ಇತ್ತು, ಇದ್ದಾಗ ಕರೆದೆ ಬಾ ಅಂದ್ರೆ ಬರಲಿಲ್ಲ, ಈಗ ಯಾಕೆ ಬರಕ್ ಹೋಗಿ ಅಂತ ಉಪಗುಪ್ತನಿಗೆ ಅಂತಾಳ. ಅವಾಗ ಸನ್ಯಾಸಿ ಅಂತಾನ, ನಿನ್ನ ಹತ್ರ ಎಲ್ಲ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀ ಬಿದ್ದಾಗ ಬಂದು ಎತ್ತವನು ನಿಜವಾದ ಗುರು ಆಗ್ತಾನೆ. ಇದು ಸನ್ಯಾಸ ಧರ್ಮ. ನಿನ್ನ ಹತ್ರ ಇದ್ದಾಗ ಬಂದವ ಗುರು ಆಗೋದಿಲ್ಲ, ನೀನು ಬಿದ್ದಾಗ ಬಂದು ನಿನ್ನ ಕೈ ಹಿಡಿದು ಎತ್ತುವವನು ನಿಜವಾದ ಗುರು ಆಗ್ತಾನೆ. ಒಬ್ಬ ಗುರು ಅಂದ್ರೆ ಅವ ವಸಂತ ಇದ್ದಂಗ, ವಸಂತವತ್ ಲೋಕ ಹಿತಶ್ಚರಂತ ತೀರ್ಣಾಹ ಸ್ವಯಂ ಭೀಮ ಭವಾರ್ಣವಾಂಜನಾನ್ ಅಹೇತುನ ಅನ್ಯೇನಾಪಿ ತಾರಯಂತಹ. ಒಬ್ಬ ಗುರು ಅಂದ್ರ, ಈಗ ನಿಮಗೊಬ್ಬ ಹೆಣ್ಮಗಳ ಹೆಂಡತಿ ಆಗ್ತಾಳೆ. ಯಾಕೆ ಆಗ್ತಾಳೆ ಅಂದ್ರೆ ಆಕಿಗೆ ನೀವು ತಾಳಿ ಕಟ್ಟಿರಿ, ತಾಳಿ ಕಟ್ಟಿದ್ದಕ್ಕೆ ಆಕಿ ಹೆಂಡತಿ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅವ್ರು ನಿಮ್ಮ ಮಕ್ಕಳು. ಅಂದ್ರೆ ಒಂದು ನಿಮಿತ್ತ ಐತಿ, ಒಂದು ಕಾರಣ ಐತಿ. ಅಂದ್ರೆ ಇವರೆಲ್ಲ ನಿಮಿತ್ತ ಬಂಧುಗಳು, ಒಂದು ಕಾರಣಕ್ಕಾಗಿ ಬಂಧುಗಳು. ಆದ್ರೆ ಒಬ್ಬ ಸನ್ಯಾಸಿ ಏನಿದಾನೆ ಗುರು, ಅವ ಯಾವ ಕಾರಣವೂ ಇಲ್ಲದೆ ನಿಮಗ ಅನಮಿತ್ತ ಬಂಧು, ಅವನು ನಿಮಿತ್ತವಿಲ್ಲದೆ ನಿಮಗ ಬಂಧನ ಬಂದು ಕೊಟ್ಟಿದ್ದಾನ, ನಿಮಗ ಸಂಬಂಧವನ್ನಿಟ್ಟುಕೊಂಡಿದ್ದಾನಲ್ಲ, ಅನಮಿತ್ತ ಬಂಧು ಒಬ್ಬ ಗುರು. ತಾನೂ ಬೆಳೆದಾನ,
ತನ್ನ ಜೊತೆಗೆ ತನ್ನ ಸಮಾಜವನ್ನು ಮೇಲೆತ್ತುವಂಥ ಕೆಲಸ ಮಾಡ್ಯಾನ. ಒಂದು ಸಮಾಜವನ್ನು ಮೇಲೆತ್ತಬೇಕಾದ್ರೆ ಎಷ್ಟು ಕಷ್ಟ ನೋಡಿ ಒಬ್ಬ ಗುರುವಿನ ಹೋರಾಟ. ಒಬ್ಬ ಯೋಗಿ ಅಂದ್ರ ಅವ ತಾನು ಬೆಳೆಯುವುದಷ್ಟೇ ಅಲ್ಲ, ತನ್ನ ಸಮಾಜವನ್ನ ಬೆಳೆಸಬೇಕು, ಉಪಯೋಗಿ ಆಗಬೇಕು. ಒಬ್ಬ ಯೋಗಿ ಅಂತ ಯಾರಿಗೆ ಕರೆಯುವುದು ಅಂದ್ರ, ಎಲ್ಲೋ ಹಿಮಾಲಯದ ಬೆಟ್ಟದಲ್ಲಿ ಕುಳಿತು ತಪಸ್ಸು ಮಾಡುವವನು ಯೋಗಿ ಆಗೋದಿಲ್ಲ. ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ, ಲೋಕೋಪಯೋಗಿ ಅವನು ಒಬ್ಬ ಗುರು. ಲೋಕಕ್ಕೆ ಉಪಯೋಗಿ ಆಗಬೇಕು. ಒಂದು ಸಮಾಜದ ಮನಸ್ಥಿತಿ ಏನಿದೆ, ಅವರನ್ನು ಕೇವಲ ಭೌತಿಕವಾಗಿ ಅಲ್ಲ, ಮಾನಸಿಕವಾಗಿ, ವೈಚಾರಿಕವಾಗಿ, ವಿಚಾರದಿಂದ ಎಲ್ಲರನ್ನ ಮೇಲೆತ್ತುವುದು, ನಮ್ಮಲ್ಲಿ ಆ ಭಾವನೆಗಳನ್ನು ತುಂಬುವುದು. ಒಬ್ಬ ಗುರು ನನ್ನಲ್ಲಿ ಅದ್ಭುತವಾದ ಭಾವನೆಗಳನ್ನು ತುಂಬುವುದು. ನಾನು ಸಣ್ಣವರಲ್ಲ, ನಾವು ಕನಿಷ್ಠ ಅಲ್ಲ, ನಾನು ಕೀಳಲ್ಲ, ನೀನು ದೊಡ್ಡವ, ನೀನು ಅತ್ಯಂತ ಉತ್ಸಾಹಿ, ನಿನ್ನಲ್ಲಿ ಸಾಮರ್ಥ್ಯ ಇದೆ ಅಂತ ಯಾವ ಗುರು ತನ್ನ ಶಿಷ್ಯರಲ್ಲಿ ವಿಚಾರಗಳ ಕ್ರಾಂತಿಯನ್ನು ತುಂಬುತ್ತಾನೆ, ಅವ ನಿಜವಾದ ಗುರು ಆಗ್ತಾನೆ. ತನ್ನ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ಯಾರೂ ಕೀಳಲ್ಲ, ಯಾರೂ ಶ್ರೇಷ್ಠ ಅಲ್ಲ. ಈ ಜಗತ್ತೇನಿದೆ, ದೇವನ ಸೃಷ್ಟಿಯ ನಿರ್ಮಾಣ ಏನಿದೆ, ಇಲ್ಲಿ ಯಾರೂ ಸಣ್ಣವರಿಲ್ಲ, ಯಾರೂ ದೊಡ್ಡವರಿಲ್ಲ, ದೇವನ ಮಕ್ಕಳಷ್ಟೇ. ಇಟ್ ಈಸ್ ಎ ಡಿವೈನ್ ಪಾರ್ಕ್. ಇಲ್ಲಿ ಯಾರೂ ಸಣ್ಣವರಿಲ್ಲ, ಯಾರು ದೊಡ್ಡವರಿಲ್ಲ, ಎಲ್ಲರೂ ದೇವನ ಮಕ್ಕಳಷ್ಟೇ. ಅಲ್ಲಮ ಅಂತಾನೆ, ಭೂಮಿ ಆಕಾಶ ಒಂದು ಜೀವನದುದರ, ಇಲ್ಲಿ ಘನವೇನು ಘನವೆನ್ನದವಂಗೆ, ಕಿರಿದೇನು ಕಿರಿದೆನ್ನದವಂಗೆ. ಯಾವುದು ಸಣ್ಣದು ಯಾವುದು ದೊಡ್ಡದಂತೀಯಪ್ಪ ಈ ಜಗತ್ತಿನಲ್ಲಿ? ಸೂರ್ಯ ಬಹಳ ದೊಡ್ಡವ, ದೀಪ ಸಣ್ಣದು ಅಂತ ಅನ್ಲಿಕ್ಕಾಗ್ತತೇನು? ಸೂರ್ಯ ಬಹಳ ದೊಡ್ಡವ, ದೀಪ ಸಣ್ಣದು ಅಂತ ಅನ್ಲಿಕ್ಕಾಗೋದಿಲ್ಲ. ಸೂರ್ಯ ಜಗತ್ತನ್ನು ಬೆಳಗಬಹುದು, ಆದರೆ ಮನೆಯ ಕತ್ತಲೆ ಕಳಗಬೇಕಾದ್ರೆ ಸೂರ್ಯ ಮುಳುಗದ ಮೇಲೆ ದೀಪವೇ ಬೇಕಾಗ್ತದೆ, ದೀಪ ಸಣ್ಣದನ್ಲಿಕ್ಕಾಗೋದಿಲ್ಲ. ಏನು ಹೂವು ಬಾಳ ಚಲೋ, ಬೇರೆ ಕನಿಷ್ಠ ಅನ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನೀರು ಕಳಿಸದೆ ಇದ್ರೆ ಹೂವು ಒಣಗಬೇಕಾಗ್ತದೆ. ಹೂವು ಮುಖ್ಯ, ಬೇರು ಮುಖ್ಯ ಜಗತ್ತಿಗೆ. ನಾವು ಒಂದು ದೊಡ್ಡ ಸಂಗಮರಿ ಕಲ್ಲು, ರಾಜಸ್ಥಾನದ ಮಾರ್ಬಲ್ ತಂದು ನಾವೊಂದು ದೊಡ್ಡ ದೇವಸ್ಥಾನ ಕಟ್ಟಿವಿರಿ ಭಾರಿ ಅಂತಂದ್ರ, ನೀ ತಂದಿರಬಹುದು ರಾಜಸ್ಥಾನದ ಮಾರ್ಬಲ್ ಕಲ್ಲ, ಆದ್ರೆ ರಾಜಸ್ಥಾನದ ಮಾರ್ಬಲ್ ಕಲ್ಲು ಚಲೋ ಇರ್ಬೇಕಂದ್ರೆ ನಿಮ್ಮ ಊರಾಗಿನ ಒಂದು ಸಣ್ಣ ಚಿಪ್ ಇಡಬೇಕು. ಇಡದೇ ಇದ್ರೆ ಅದು ಕುಂಟತೈತದು ಅಷ್ಟೇ. ಎಲ್ಲವೂ ಬೇಕಾಗ್ತದೆ. ಇಲ್ಲಿ ಯಾರೂ ಸಣ್ಣವರಲ್ಲ. ಒಬ್ಬ ಗುರು ತನ್ನ ಸಮಾಜವನ್ನು ನಾವು ಸಣ್ಣವರಲ್ಲ ಅಂತ ತುಂಬುವುದವರಲ್ಲಿ ಒಂದು ಭಾವನೆ, ನಾವು ದೊಡ್ಡವರು ಈ ಜಗತ್ತಿನಲ್ಲಿ, ನಾವು ದೇವನ ಮಕ್ಕಳು ಅನ್ನುವ ಆತ್ಮವಿಶ್ವಾಸ ಅವರಲ್ಲಿ ತುಂಬಬೇಕು. ಯಾರೂ ಸಣ್ಣವರಲ್ಲ. ಇಲ್ಲಿ ನಮ್ಮಲ್ಲಿ ಕೀಳರಿಮೆ ಇರಬಾರದು. ವಿ ಶುಡ್ ನೆವರ್ ಹ್ಯಾವ್ ಇನ್ಫೀರಿಯರ್ ಕಾಂಪ್ಲೆಕ್ಸ್. ನಮ್ಮೊಳಗಿರಬಾರ್ದು. ಒಂದು ಸುಮ್ಮನೆ ಕತೆ ಹೇಳ್ತೀನಿ ಕೇಳಿ. ಒಂದು ಹುಡುಗಿ ವಯಸ್ಸಿಗೆ ಬಂದಿತ್ತು, ಅವ್ರ ಅಪ್ಪ ಮದುವೆ ಮಾಡ್ಬೇಕಂತಿದ್ದದು. ಮದುವೆ ಮಾಡ್ಕೊಳ್ಳುವಾಗ ಅವ್ರ ಅಪ್ಪ ಹೇಳದ್ನಂತ ಹುಡುಗಿಗೆ, ನೋಡವ ಮತ್ತು ನಿನಗೆ ವರ ನೋಡಕತ್ತೀವಿ, ಅಲ್ಲಿ ನಮಗೆ ಗೊತ್ತಿಲ್ಲಾರ್ದ ಮಂದಿಗೆ ಏನು ಹುಡುಕೋದು, ನಮ್ಮ ಓಣ್ಯಾಗ ಮತ್ತು ನಮಗೆ ಗೊತ್ತಿದ್ದ ಹುಡುಗ ಕಲ್ಲು ಹೊಡಿತಾನ, ಕಲ್ಲು ಹೊಡಿಯು ಹುಡುಗನ ಮದುವೆ ಆಗುವ ಅಂತ. ಅವಾಗ ಹುಡುಗಂತೂ ನಾ ಕಲ್ಲು ಹೊಡ್ಯ ಹುಡುಗ ಮಾತ್ರ ಮದುವೆ ಆಗೋದಿಲ್ಲ ಅನ್ಲಕ್ಕೆ. ನಾ ಮದುವೆ ಆಗೋದಾದ್ರೆ ಅವ ಭಾರಿ ಶಕ್ತಿವಂತಿರ್ಬೇಕು, ಅಂಥವ್ನ ಮದುವೆ ಆಗ್ತೇನೆ. ಅವ್ರಪ್ಪ ಅಂದ, ಮತ್ತು ನಮಗೆ ಕಲ್ಲು ಹೊಡ್ಯ ಹುಡುಗ ಇಲ್ಲೇ ಓಣ್ಯಾಗ ಮಗ್ಗಲ್ ಗೊತ್ತೈತಿ, ಅದಕ್ಕೆ ಮದುವೆ ಆಗಿ ಬಿಟ್ಟಿದ್ರೆ ಮುಗಿತಿತ್ತು, ಅಂಥ ಶಕ್ತಿವಂತನ ಎಲ್ಲಿ ಕರ್ಕೊಂಬರಿಲ್ಲ, ನೀನ ಹುಡುಕು ಅಂದವ. ಅವಾಗ ಅಕ್ಕಿ ಹೇಳದ್ದು, ಬ್ಯಾಡ ನಾನ ಹುಡುಕ್ತೇನೆ ಅಂತ ಚಂದ್ರನನ್ನು ಕೇಳದ್ಲಕ್ಕೆ. ಚಂದಮಾಮ ನೀ ಭಾಳ ಚಂದ ಕಾಣ್ತೀನಿ, ನಿನಗೆ ಮದುವೆ ಆಗ್ತೀನಿ. ಅವ ಚಂದ್ರಂದ, ನೋಡವ ನಮಗೇನು ನೋಡಕ್ಕಷ್ಟ ಚಂದ, ನಾವು ಅದು ಸ್ವಂತ ಬೆಳಕಿಲ್ಲ, ಸೂರ್ಯನ ಬೆಳಕು ಬಿದ್ದ ಮೇಲೆ ನಮಗೆ ಬೆಳಕು ಬರ್ತೈತೆ ಅಷ್ಟೇ, ಬೇಡ, ನೀ ಮದುವೆ ಆಗದಿದ್ರೆ ಸೂರ್ಯಾಗ ಮದುವೆ ಆಗ. ಅವ ಸೂರ್ಯನಿಗೆ ಕೇಳದ್ಲಕ್ಕಿ. ಅವ ಸೂರ್ಯ ಅಂದ, 15 ಲಕ್ಷ ಕಿಲೋಮೀಟರ್ ದೂರ ಇದ್ದಿದ್ದಕ್ಕೆ 50 ಬಿಟ್ಟು 56 ಅಲ್ಲೇ ಹೋಕ್ಕವು. ಆ ತಾಪಕ್ಕೆ ನೀನ್ ನನ್ನ ಮದುವೆ ಆಗ್ತೀವ? ಬೇಡ. ಮತ್ತ ಅಷ್ಟೇ ಅಲ್ಲ, ನಾವು ಎಷ್ಟೇ ಪ್ರಖರತೆ ಬೆಳಕಿದ್ರು ಒಂದು ಮೋಡ ಅಡ್ಡ ಬಂತು ಅಂದ್ರೆ ನಾವು ಕಾಣೋದೇ ಇಲ್ಲ. ನಮಗಿಂತ ಶಕ್ತಿಶಾಲಿ ಅಂದ್ರ ವರುಣದೇವ, ಮೇಘ ಐತೆಲ್ಲ, ಅವನ ಮದುವೆ ಆಗ ನೀನು. ಆ ಹುಡುಗಿ ಆ ಮೇಘದೂತನ ಹತ್ರ ಹೋತ್. ಮೇಘದೇವನಿಗೆ ಕೇಳಿ, ಅಲ್ಲ ನಿನಗೆ ಮದುವೆ ಆಗ್ಬೇಕಂತ ಮಾಡೀನಿ. ಅವಾದು ಮೇಘದೂತ ಹೇಳ್ದ, ಮೇಘದೇವ ನಮ್ಮದೇನು ಬೇಡವ, ನಮ್ಮದೇನು ಶಕ್ತಿವಂತರ ನಾವು ಅಲ್ಲ, ಒಂದು ದೊಡ್ಡ ಕಲ್ಲಿನ ಗುಡ್ಡ ಹಿಂಗೆ ನಿಂತು ಅಂದ್ರ
ಮೋಡಗಳು ನಾವು ಎಷ್ಟೇ ಫೋರ್ಸ್ ಆಗಿ ಹೋಗ್ಲಿ, ಆ ಕಲ್ಲಿನ ಗುಡ್ಡ ನಮಗೆ ಹಿಡ್ಕೊಂತು ಅಂತಂದ್ರೆ ಮುಗಿತು, ನಾವು ಮುಂದಕ್ಕೆ ಹೋಗಕ್ಕೆ ಬರೋದಿಲ್ಲ. ನೀ ಮದುವೆ ಆಗೋದಿದ್ರೆ ಆ ಕಲ್ಲಿನ ಗುಡ್ಡಕ್ಕಾಗಂತ. ಆ ಹುಡುಗಿ ಆ ಕಲ್ಲಿನ ಗುಡ್ಡಕ್ಕೆ ಕೇಳದ, ಅಲ್ಲ ನೀ ನನಗೆ ಮದುವೆ ಆಗಿ, ನೀ ಬಹಳ ಶಕ್ತಿಶಾಲಿ ಅಂತಾರ. ಅವಾಗ ಅದು ಕಲ್ಲಿನ ಗುಡ್ಡ ಹೇಳ್ತಂತ, ನಾವೇನು ಶಕ್ತಿಶಾಲಿ ಅಲ್ಲ, ಆ ಕಲ್ಲು ಒಡೆ ಹುಡುಗ ಬಂದಂದ್ರೆ ನಮಗೊಂದು ಚಾನ ಹಚ್ಚಿ ಹೊಡೆದ್ರೆ ಪೂರಾ ಪುಡಿ ಪುಡಿಯಾಗಿ ಹೋಗ್ಬಿಡ್ತೀವಿ ನಾವು. ನೀ ಮದುವೆ ಆಗೋದಿದ್ರೆ ನಿಮ್ಮ ಓಣ್ಯಾನ ಕಲ್ಲು ಒಡೆ ಹುಡುಗಾಗ ಅಷ್ಟೇ, ನೀ ಏನು ಆಕಾಶದ ಕಡೆ ನೋಡಬೇಡ ಅಂತ. ಅಂದ್ರೆ ಯಾರೂ ಸಣ್ಣವರಿಲ್ಲ, ಎಲ್ಲರೂ ದೊಡ್ಡವರು ಈ ಜಗತ್ತಿನಲ್ಲಿ ಅಷ್ಟೇ. ಅದಕ್ಕೆ ಒಬ್ಬ ಗುರು ಒಬ್ಬ ಶಿಷ್ಯನಲ್ಲಿ ಅರುವನ್ನ, ವಿಚಾರವನ್ನ, ಜಾಗೃತಿಯನ್ನು ಮೂಡಿಸುವವನು ನಿಜವಾದ ಗುರು ಆಗ್ತಾನೆ. ಆ ದಿಶೆಯಲ್ಲಿ ನಿಮ್ಮ ಗುರುಗಳು ಇಡೀ ಸಮಾಜದ ಮಕ್ಕಳಿಗೆ ಅವರಲ್ಲಿ ಶಿಕ್ಷಣವನ್ನು ತುಂಬುವುದು, ಶಾಂತಿಯನ್ನು ತುಂಬುವುದು, ಏಳಿಗೆಯನ್ನು ತುಂಬುವುದು, ಅಭಿವೃದ್ಧಿಯನ್ನು ತುಂಬುವುದು, ಇದೆಲ್ಲ ಗುರುಗಳು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಒಂದು ಸುಂದರ ಮಾತು ಹೇಳ್ತಾರೆ, ಪ್ರತಿ ಸಮಾಜಕ್ಕೂ ಶಿಕ್ಷಣ ಎಷ್ಟು ಮುಖ್ಯ. ನಿನ್ನಲ್ಲಿ 2 ರೂಪಾಯಿ ಇತ್ತು ಅಂದ್ರೆ 1 ರೂಪಾಯಿ ನಿನ್ನ ಆಹಾರಕ್ಕಾಗಿ ಖರ್ಚು ಮಾಡು, 1 ರೂಪಾಯಿದು ಪುಸ್ತಕ ತಗೋ. ನಿನ್ನ ಹತ್ರ 2 ರೂಪಾಯಿ ಇತ್ತು ಅಂದ್ರೆ 1 ರೂಪಾಯಿ ಊಟ ಮಾಡು, ಆಹಾರಕ್ಕಾಗಿ ಖರ್ಚು ಮಾಡು, 1 ರೂಪಾಯಿದ್ದು ಪುಸ್ತಕ ತಗೋ. ಯಾಕಂದ್ರೆ 1 ರೂಪಾಯಿ ಕೊಟ್ಟ ಖರೀದಿಯ ಆಹಾರ ನಿನ್ನನ್ನು ಬದುಕಿಸ್ತೈತಿ, 2 ರೂಪಾಯಿ ಕೊಟ್ಟು ತಗೊಂಡ ಪುಸ್ತಕ ನಿನ್ನನ್ನು ಹೆಂಗ ಬದುಕಬೇಕು ಸಮಾಜದೊಳಗೆ ಅನ್ನುವುದನ್ನು ಕಲಿಸ್ತೈತಿ. ಪುಸ್ತಕ, ಶಿಕ್ಷಣ ಅಷ್ಟು ಮುಖ್ಯ. ಅದಕ್ಕಾಗಿ ಇಲ್ಲಿ ಗುರುಗಳು ಒಂದು ಶಿಕ್ಷಣ, ಸಮಾಜ ಎಲ್ಲವನ್ನು ಮಾಡಿದ್ದಾರೆ. ಅದಕ್ಕಾಗಿ ನಮ್ಮಲ್ಲಿ ಯಾವಾಗಲೂ ಕೀಳರಿಮೆ ಬೇಡ. ರವೀಂದ್ರನಾಥ್ ಟ್ಯಾಗೋರ್ ಅಂತಾನೆ, ದೇವರೆಲ್ಲದಾನ, ಹೀ ಈಸ್ ದೇರ್. ಯು ಶುಡ್ ನೆವರ್ ಸೀಕ್ ಹಿಮ್ ಇನ್ ದ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್. ದೇವರನ್ನ ಗತ್ತಲೆಯ ಗರ್ಭಗುಡಿಯಲ್ಲಿ ದೇವರನ್ನು ಹುಡುಕಬೇಡ ಮನುಷ್ಯನೇ. ಓಪನ್ ದ ಐಸ್. ನಿನ್ನನ್ನು ಕಣ್ಣು ತೆಗೆದು ನೋಡು ಒಂದು ಕ್ಷಣ. ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ. ಹೀ ಈಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ಸ್, ವೇರ್ ದಿ ಪಾತ್ ಮೇಕರ್ ಈಸ್ ಬ್ರೇಕಿಂಗ್ ದಿ ಹಾರ್ಡ್ ಸ್ಟೋನ್ಸ್. ಹೀ ಈಸ್ ವಿತ್ ದೆಮ್ ಇನ್ ಸನ್ ಅಂಡ್ ಇನ್ ಶಾವರ್. ದೇವರು ಕೇವಲ ಗರ್ಭಗುಡಿಗಳಲ್ಲಿಲ್ಲ. ದೇವನು ಎಲ್ಲಿದ್ದಾನಂತಂದ್ರ ಬಿಸಿಲು ಮಳೆಗೆ ಲೆಕ್ಕಿಸದೆ ದುಡಿಯುವ ರೈತನ ನೇಗಿಲಿನೊಳಗೆ, ಕಷ್ಟಪಟ್ಟು ಕಲ್ಲು ಒಡೆದು ಮಂದಿರಗಳನ್ನ ನಿರ್ಮಿಸುವ ಕಲ್ಲು ಕುಟಿಗನ ಉಳಿಯೊಳಗೆ ದೇವರಿದ್ದಾನೆ. ಅದು ದೇವರ ನಿವಾಸ. ಅದು ಹಿ ಈಸ್ ದೇರ್ ವಿತ್ ದೆಮ್ ಇನ್ ಸನ್ ಅಂಡ್ ಇನ್ ಶಾವರ್. ದೇವನು ಎಲ್ಲದರಲ್ಲಿದ್ದಾನೆ. ಅಂಥ ದಿವ್ಯತೆಯನ್ನ ನಿಮ್ಮೆಲ್ಲರ ಅಂತರಂಗದಲ್ಲಿ ತುಂಬಲಿಕ್ಕೆ ಪೂಜ್ಯ ಗುರುಗಳು ಇದೊಂದು ದೊಡ್ಡ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇದೇ ದೇವ ಪೂಜೆ, ಬಸವಾದಿ ಶರಣರು ಕಲಿಸಿದ ದೇವ ಪೂಜೆ ಅಂದರೆ ಸಮಾಜವನ್ನು ಮೇಲೆತ್ತುವ ಕಾರ್ಯವೇ ದೀನ ದಲಿತನಿಗೆ, ಬಡವ ಬಲ್ಲಿದನಿಗೆ ಅವನಿಗೆ ಅನ್ನ, ಅಕ್ಷರ, ಅರಿವು, ಆಶ್ರಯ, ಆರೋಗ್ಯ, ಆಧ್ಯಾತ್ಮ ದಾಸೋಹಗಳನ್ನು ಕೊಡುವುದರ ಮುಖಾಂತರ ಅವನನ್ನು ಮೇಲೆತ್ತುವುದೇ ನಿಜವಾದ ಪೂಜೆ. ಪೂಜಾ ಅಂದರೆ ಬರೇ ಗರ್ಭಗುಡಿಯಲ್ಲಿ ಕುಳಿತುಕೊಂಡು ಮಾಡುವುದ ಪೂಜೆ ಅಲ್ಲ. ಬಿದ್ದಂಥವನಿಗೆ ಮೇಲೆತ್ತುವ ಕಾಯಕವೇ ನಿಜವಾದ ದೇವ ಪೂಜೆ. ಬಸವಣ್ಣವ್ರಿಗೆ ಕೇಳಿದ್ರಂತೆ ಯಾರೋ, ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತೀರಿ, ಇದನ್ನು ಮಾಡಿದ್ರೆ ದೇವ ಪೂಜೆ ಅಂತಿರಲ್ಲ, ದೇವ್ರು ನಾವೇನು ತಿಳ್ಕೊಂಡಿವಿ, ಮ್ಯಾಲದನಂತ ತಿಳ್ಕೊಂಡಿವಿ. ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದ ಹೇಳ್ರಿ ನಮಗೆ. ಜನ ಕೆಳಗದಾರ, ಇವ್ರ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗೆ ಪ್ರೀತಿ ಬರ್ತದೆ. ಅವಾಗ ಬಸವಣ್ಣವ್ರಂತಾರ, ನೋಡ್ರಪ್ಪ, ಈಗ ಒಂದು ತೆಂಗಿನ ಗಿಡ ಐತಿ. ಒಂದು ತೆಂಗಿನ ಗಿಡಕ್ಕೆ ತೆಂಗಿನಕಾಯಿಯೊಳಗೆ ನೀವು ಮ್ಯಾಲ್ ಹೋಗಿ ಯಾರೂ ಸಕ್ರೆ ನೀರು ಅದಕ್ಕೆ ತುಂಬಿಲ್ಲ, ಯಾರೂ ಸಕ್ರೆ ನೀರು ತುಂಬಿಲ್ಲ. ನೀರು ಹಾಕಿದ್ದು ಬೇರಿಗೆ ಹಾಕಿರಿ. ಬೇರಿಗೆ ನೀರು ಹಾಕಿದ್ರು ಮುಟ್ಟಿದ್ದು ತೆಂಗಿನಕಾಯಿಗೆ ಹೆಂಗ ಮುಟ್ಟೈತೋ ಹಂಗ ಈ ಜಗತ್ತಿನೊಳಗಿರುವ ಜನರನ್ನ, ಬಡವರ ಬಲ್ಲಿದರ ಸೇವೆ ನೀ ಕೆಳಗಿದ್ದವನಿಗೆ ಮಾಡಿದೆ ಅಂದ್ರೆ ಅದು ಮ್ಯಾಲಿದ್ದ ದೇವರಿಗೆ ತಾನೇ ಮುಟ್ತೈತದು ಅಂತ. ಮರದ ಬಾಯಿ ಬೇರೆಂದು ತಳಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಅದು ನಿಜವಾದ ಸೇವೆ. ಅಂಥ ಒಂದು ಸಂಕಲ್ಪವನ್ನು ಹೊತ್ಕೊಂಡು ಇಷ್ಟೆಲ್ಲ ಹಿರಿಯರನ್ನು ಕಟ್ಕೊಂಡು, ಸಮಾಜವನ್ನು ಕಟ್ಟಿಕೊಂಡು
25 ವರ್ಷಗಳ ನಿರಂತರವಾದ ತಮ್ಮ ಸೇವೆಯನ್ನ ಗುರುಗಳು ಮಾಡ್ತಾ ಇದ್ದಾರೆ. ಅವರಿಗೆ ತಾವೆಲ್ಲ ಬೆನ್ನೆಲುಬಾಗಿ ನಿಲ್ಲಬೇಕು. ಯಾಕಂದ್ರೆ ಒಬ್ಬ ಸನ್ಯಾಸಿಯಾಗಿ 25 ವರ್ಷಗಳ ದೀರ್ಘ ಪ್ರಯಾಣ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನನಗೆ ಪಟ್ಟಾಧಿಕಾರ ಆಗಿ 1 ವರ್ಷ ಆಗಿತ್ತು. ಒಬ್ಬ ಬಂದು ನಮಸ್ಕಾರ ಮಾಡಿ ಕಾಂಗ್ರೇಟ್ ಶ್ರೀ ಗುರುಗಳಂದ, ಅಂದ್ರೆ ಧನ್ಯವಾದಗಳು ತಮಗ ಅಂದ. ಎದಕ್ಕಪ್ಪ ಧನ್ಯವಾದ ಹೇಳಕತ್ತಿ ಅಂದೆ ನಾನು. ಇಲ್ಲ, ನೀವು ನಮ್ಮ ಮಠಕ್ಕೆ ಆಗಿ 1 ವರ್ಷ ಆತು, 1 ವರ್ಷ ನಮ್ಮ ಮಠ ಚಲೋ ನಡೆಸ್ಕೊಂಡು ಹೋದ್ರಿ, ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ಅಂದವ. ಅದಕ್ಕೆ ನಾ ಅವನಿಗೆ ಹೇಳಿದೆ, ನೀವು ನಮಗೆ ಹೇಳೋದು ಬೇಡಪ್ಪ, ನಾವ ನಿಮಗೆ ಧನ್ಯವಾದ ಹೇಳ್ತೀವಿ. ಅವ ಭಕ್ತ ಕೇಳ್ದ, ಅಲ್ಲ 1 ವರ್ಷ ಆಗಿದ್ದು ನಿಮಗೆ ಹೇಳಬೇಕು, ನೀವು ಉಲ್ಟಾ ನಮ್ಗ್ಯಾಕೆ ಹೇಳಕತ್ತೀರಿ? ಅಲ್ಲ, 1 ವರ್ಷ ಆಗಿದ್ದಕ್ಕೆ ನೀವು ನಮಗೆ ಹೇಳಿರಿ, 1 ವರ್ಷ ಸುಮ್ಮನೆ ಮಠದಾಗ ಇರಾಕ್ ಬಿಟ್ರಲ್ಲ, ಅದಕ್ಕೆ ನಿಮಗೆ ಹೇಳಕತ್ತೀವಿ ನಾವು ಅಂತ. ಬಿಡ್ಬೇಕಲ್ಲ ನೀವು ಸುಮ್ಮನೆ ನಮಗ. ಒಬ್ಬ ಸನ್ಯಾಸಿ, ಈಗ ನಿಮ್ಮ ಮನ್ಯಾಗ ಮಕ್ಕಳಿರ್ತಾರ, ಮಕ್ಕಳು ನಿಮ್ಮ ತೊಡಿ ಮೇಲೆ ಹೇಸಿಗೆ ಮಾಡ್ಕೊಂತಾರ, ಹೊಲಸು ಮಾಡ್ತಾರ. ನನ್ನ ಮಗ ಹೇಸಿಗೆ ಮಾಡ್ಯಾನಂತ ತಿಳ್ಕೊಂಡು ತೊಡಿ ಕೊಯ್ಕೊಂಡ ತಂದೆ ತಾಯಿ ಯಾರು ಭೂಮಿ ಮೇಲೆ ಇಲ್ಲ. ಆದ್ರೂ ಒಂದು ಸಮಾಜ ನಡೆಸುವಾಗ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಹೆಂಗ ನಿಮ್ಮ ಮಕ್ಕಳನ್ನ ಕ್ಷಮಾ ಮಾಡಿ ನೀವು ಮ್ಯಾಲೆತ್ಕೊಂತೀರಲ್ಲ, ಸ್ವಾಮಿಗಳು ಅಂದ್ರೆ ಸಮಾಜದ ಮಕ್ಕಳು, ನೀವು ಅವರನ್ನು ಮ್ಯಾಲೆತ್ಕೊಳ್ಳೋ ಗುಣ ಬೆಳೆಸ್ಕೋಬೇಕಾಗ್ತದೆ, ಅವರನ್ನು ದೊಡ್ಡವರನ್ನಾಗಿ ಮಾಡಬೇಕಾಗ್ತದೆ. ಒಬ್ಬ ಸನ್ಯಾಸಿಯ ಸೌಭಾಗ್ಯ ಎಂತ ದೊಡ್ಡದು ಅಂದ್ರೆ, ನಾವೆಲ್ಲರೂ ಮನ್ಯಾಗಿದ್ದಿದ್ರ ಬರೀ 2 ತಂದೆ ತಾಯಿಗೆ ಮಗುವಾಗುವ ಯೋಗ ಬರ್ತಿತ್ತು. ಇವತ್ತು ಸನ್ಯಾಸಿ ಆಗಿದ್ದಕ್ಕೆ ಸಮಾಜದ 1000 ತಂದೆ ತಾಯಿಗಳ ಮಕ್ಕಳಾಗುವ ಸೌಭಾಗ್ಯ ಇದು ಸನ್ಯಾಸಿಗಳಿಗೆ. ಅಂಥ ಒಬ್ಬ ಗುರುಗಳು ಸಿದ್ಧ ರಾಮ. ಸಿದ್ಧ ಅಂದ್ರ ರೆಡಿ, ಅದರ ಅರ್ಥ ಎವರ್ ರೆಡಿ. ರಾಮ ಅಂದ್ರ ಯಾರು ತನ್ನ ಅಂತರಂಗದಲ್ಲಿಯೇ ಆನಂದವಾಗಿರ್ತಾನ, ತಾನೂ ಸಂತೋಷವಾಗಿರ್ತಾನ, ತನ್ನ ಸುತ್ತ ಇದ್ದವರಿಗೂ ಸಹಿತ ಸಂತೋಷವನ್ನು ಹಂಚುತ್ತಾನಲ್ಲ, ಅವ ರಾಮ. ಸಿದ್ಧ ಅಂದ್ರೆ ಸದಾ ಸಮಾಜ ಸೇವೆಗೆ ಸಿದ್ಧನಾಗಿರುವವನು, ತನ್ನ ಭಕ್ತರಿಗೆ ಸಂತೋಷವನ್ನು ಹಂಚುವವನು. ಅವ ಬರೇ ಇಮ್ಮಡಿ ಸಿದ್ಧರಾಮ ಅಲ್ಲ, ನಿಮ್ಮ ಭಕ್ತರು ಕೂಡಿದ್ರಿ ಅಂದ್ರೆ ಅವ 100 ಮಡಿ ಸಿದ್ಧರಾಮ, ಅವ 100 ಮಡಿ ಸಿದ್ಧರಾಮ, 1000 ಮಡಿ ಸಿದ್ಧರಾಮ. ಅಂಥ ಸಮಾಜದ ಗುರುಗಳಾಗಿ ತಮ್ಮೆಲ್ಲರನ್ನ ಮೇಲೆತ್ತುವ ಕೆಲಸ ಗುರುಗಳದ ನಡೆದಿದೆ. ಇದು ಸದಾ ಬೆಳಕಾಗಿ ನಿಮ್ಮೆಲ್ಲರ ಅಂತರಂಗದಲ್ಲಿ ಗುರುಗಳು ಇರಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನ ಎಲ್ಲ ಪೂಜ್ಯರ